ಏನ್ ಕೆಲ್ಸ ಮಾಡ್ತೀಯಪ್ಪ? ವ್ಯವಸಾಯ ಮಾಡ್ತೀನಿ. ಎಷ್ಟ್ ಎಕರೆ ಇದೆ? 5 ಎಕರೆ ಇದೆ. ಸ್ವಂತದ್ದ ಇಲ್ಲ ಗುತ್ತಿಗೆದ? ಒಳ್ಳೆ ರೇಟ್ದು. ಕಾಲುವೆ ನೀರ ಅಥವಾ ಬೋರ್ ನೀರ? ಏನಪ್ಪ ಇದು ಎಲ್ಲ ನನ್ ಕೇಳ್ತಿದಾರೆ? ಅಣ್ಣ ಸ್ವಲ್ಪ ಸುಮ್ಮನಿರಣ. ನೀನು ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಳ್ಳೋ, ನಾನು ಹೇಳುತ್ತೇನೆ ಕೇಳು ಪ್ಲೀಸ್. ಮಳೆ ಬಂದ್ರೆ ಕಾಲುವೆ ತುಂಬುತ್ತೆ, ಎಣ್ಣೆ ಬಿದ್ರೆ ಮೋಟ್ರ್ ಓಡುತ್ತೆ, ಎರಡು ಇಲ್ದಿದ್ರೆ ಬೆಳೆ ಹೋಗುತ್ತೆ. ಸಾಕಾ? ಏನ್ ಬೆಳೆ ಹಾಕಿದ್ಯಪ್ಪ ಅಲ್ಲಿ? ಏನ್ರಿ ಇದು? ಮೊದ್ಲು ರಾಗಿ ಹಾಕಿದ್ವಿ, ಈ ಅಕ್ಕಿಗಳ ಕಾಟ ತಡಿಲಾರ್ದೆ ಈಗ ಜೋಳ ಹಾಕಿದೀವಿ. ಜೋಳ ಹಾಕಿದ್ರು ಹಕ್ಕಿಗಳು ಬೀಳುತ್ತಲ್ಲ, ಅಂದಾಗ ಎಷ್ಟ್ ಮಿಕ್ಕುತ್ತೋ? 10 ಮೂಟೆ ಹೋದ್ರುನು ಮಿಕ್ಕಿರೋ ದುಡ್ಡಲ್ಲಿ ನಾನು ನಮ್ಮಪ್ಪ ಡೈಲಿ ಕ್ವಾರ್ಟರ್ ಹೊಡಿತೀವಿ. ಏನಪ್ಪಾ? ಅಬ್ಬಾ, ಕುಟುಂಬದಲ್ಲಿ ಒಳ್ಳೊಳ್ಳೆ ಅಭ್ಯಾಸಗಳೇ ಇವೆ. ಮತ್ತೆ ಕೂಲಿಯವ್ರಿಗೆ ಎಷ್ಟು ಕೊಡ್ತೀರಾ? ಕೆಲಸದವ್ರನ್ನ ಇಟ್ಕೊಳ್ಳೋ ಕರ್ಮ ನಮ್ಗ್ಯಾಕೆ? ನಮ್ ಮನೇಲಿ 5 ಜನ ಇದೀವಿ, ನಮ್ ಕೆಲ್ಸ ನಾವೇ ಮಾಡ್ಕೋತೀವಿ. ಅಂದ್ರೆ ನಾಳೆ ಮದ್ವೆ ಆದ್ಮೇಲೆ ನಮ್ ಹುಡುಗಿ ಕುಡ್ಗೋಳ್ ಹಿಡ್ಕೊಂಡು ಫಸಲ್ ಕುಯ್ಬೇಕು ಅಂತ ಹೇಳ್ತಾ ಇದ್ದೀರಾ? ಅಷ್ಟೇ ಮಾಡ್ಬೇಕು, ಮನೆ ಕೆಲ್ಸ ಅಲ್ವಾ? ಅಬ್ಬೋ, ಗಂಡ ಅಂದ್ರೆ ಹೆಂಗಿರ್ಬೇಕು ಅಂತ ಅನ್ಕೊಂಡಿದ್ಲವಳು, ಅಂತವಳನ್ನ ನೀನು ಈ ಕೋತಿ ಮುಖದವನು ಕೊಟ್ಟು ಕೂಲಿ ಕೆಲ್ಸ ಮಾಡು ಅಂತಿದ್ಯಾ? ಏನಮ್ಮ, ಇವನ್ ಒಪ್ಗೆನಾ? ಸದಣ್ಣ, ನಿನ್ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ, ಸಂಬಂಧ ಮಾತ್ರ ಹಾಳ್ ಮಾಡ್ಬೇಡ. ಈ ಸಂಬಂಧನೂ ಬೇಡ, ಏನು ಬೇಡ. ಏನಪ್ಪ ಇವ್ರು? ನಮ್ ಮಳಿ ಮೈನ್ ಹಾಗೆ ದೊಡ್ಡ ಸಾಫ್ಟ್ವೇರ್ ಸಂಬಂಧನ ತರಣ. ಸಾಫ್ಟ್ವೇರ್ ಸಂಬಂಧ ನನ್ ಕೈಲಿ ತಗೊಂಬರಕ್ಕಾಗುತ್ತಾ? ಕೇಳಿಸ್ಕೊಂಡ್ಯಪ್ಪ? ಅವ್ರಿಗೆ ಸಾಫ್ಟ್ವೇರ್ ಅವ್ರಬೇಕಂತೆ. ಇನ್ನು ಕೂತಿದ್ಯಲ್ಲ ದಡ್ನಂಗೆ, ನಡಿ. ಇದು ಯಾಕೋ ಬಟ್ಟೆ ವ್ಯಾಪಾರ ತರ ಇದೆ. ಬಾ, ನಾವ್ ಹೋಗೋಣ. ನಡಿ, 90 ಬಿಟ್ಕೊಳ್ಳೋಣ. ಹೋದ್ರೆ ಹೋಗ್ಲಿಪ್ಪ, ನೀನ್ ಕೂತ್ಕೋ. ನಾನ್ ಹೇಳೋದನ್ನ ಕೇಳು. ಬೆಂಗಳೂರು ಪಬ್ಗಳಲ್ಲಿ ಸಾಫ್ಟ್ವೇರ್ ಉದ್ಯೋಗಿಗಳು ಫಾರಂನಲ್ಲಿ ಕೋಳಿಗಳ ಹಾಗೆ ಚೆನ್ನಾಗಿರ್ತಾರೆ. ಅಂತವರಲ್ಲಿ ಒಬ್ಬನ ಲಬಕ್ಕಂತ ಹಿಡ್ಕೊಂಡ್ಬಂದು ನಿನ್ನ ಮಗಳಿಗೆ ಮದ್ವೆ ಮಾಡ್ಸೋಣ. ಸುಗುಣನ್ಗೆ ಮಾನಸ ಅಂದ್ರೆ ಎಷ್ಟು ಇಷ್ಟ. ಹೌದದ್ಕೆ ಆ ನೆಕ್ಲೆಸ್ ಒಂದ್ 5 ತೊಲೆ ಇರ್ಬೋದಾ? ಪ್ರೀತಿನ ಮಣ್ಣ ತಾಯಿಲ್ದಿರ ಮಗು ಅಂತ ಕರುಣೆ ತೋರಿಸ್ತಾ ಇದ್ದಾರೆ. ಅದೆಲ್ಲ ಅವಳು ಗೊತ್ತಾಗಲ್ಲ ಅಂತ ಹೀಗ್ ಮಾಡ್ತಿದ್ದಾರೆ. ಪುರೋಹಿತ್ರೆ, ಮುಹೂರ್ತ ಯಾವಾಗ ಹೇಳಿ? ಹುಡುಗ ಮತ್ತು ಹುಡುಗಿದು ಜಾತಕ ತುಂಬಾ ಚೆನ್ನಾಗಿ ಹೊಂದಾಣಿಕೆಯಾಗಿದೆ. ಜನ್ಮ ನಕ್ಷತ್ರದ ಪ್ರಕಾರ ಇರ್ಬೋದು, ಹುಟ್ಟಿದ ದಿನಾಂಕದ ಪ್ರಕಾರ ಇರ್ಬೋದು. ಇವತ್ತಿನ ದಿನ ಆಗ್ಲಿ 10ನೇ ತಾರೀಕಿನ ಒಳಗಡೆ ಆಗ್ಲಿ ಇವರಿಗೆ ಮದುವೆ ಮಾಡಿಸಿದ್ರೆ ಸುಖ ಸಂತೋಷದಿಂದ ಬದುಕುತ್ತಾರೆ. ಆದ್ರಿಂದ ನೀವು ಯಾವ ದಿನ ಹೇಳ್ತಿರೋ ಆ ದಿನ ನಾನು ಮುಹೂರ್ತವನ್ನ ಇಡ್ತೀನಿ. ಪುರೋಹಿತ್ರೆ, ಮದ್ವೆ ಡೇಟ್ ಹೇಳ್ಬಿಡಿ. ಮದ್ವೆ ಎಲ್ಲಿ ಅಂತ ಹೇಳಿದ್ರೆ ಲಗ್ನ ಪತ್ರಿಕೆ ಬರಿತೀನಿ. ಕಾಮರೆಡ್ಡಿ, ಸಿಂಧೂರ ಎಸಿ ಹಾಲ್. ಬೇಡಣ್ಣ, ಅಚ್ಚುಕಟ್ಟಾಗೆ ಮನೆ ಮುಂದೆನೆ ಮದ್ವೆ ಮಾಡೋಣ. ಒಬ್ನೇ ಮಗ ಮನೆ ಮುಂದೆ ಮದ್ವೆ ಮಾಡಿದ್ರೆ ಆ ಸಂತೋಷನೇ ಬೇರೆ. ಏನಂತೀಯ ಬಾಪು? ಶೈಲಮ್ಮ, ನಿನ್ ಮದ್ವೆನು ಮನೆ ಮುಂದೆನೆ ಆಗಿತ್ತಲ್ವಾ? ಇದನ್ನು ಹಾಗೆ ಮಾಡು ಅಂದ್ರೆ ಹೇಗೆ? ನಮ್ ಹುಡ್ಗ ಸಾಫ್ಟ್ವೇರ್, ಎಸಿ ಹಾಲಲ್ಲೇ ಆಗ್ಲಿ. ಇದು ಫಂಕ್ಷನ್ ಆಗಿದ್ರೆ ಹಾಗೆ ಮಾಡ್ಬೋದಾಗಿತ್ತು, ಆದ್ರೆ ಇದು ಹಬ್ಬ. ಬಂದು ಹೋಗೋರ್ಗೋಸ್ಕರನೋ ತಿಂದು ಮರ್ತ ಹೋಗೋರ್ಗೋಸ್ಕರನೋ ಮಾಡೋ ಅಂಥದ್ದಲ್ಲ, ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಮಾಡೋದು. ನೆನ್ಪಿಟ್ಕೊಳ್ಳೋ ಹಾಗೆ ಮಾಡೋಣ ಅಣ್ಣ. ಯಾವುದೇ ಹೆಣ್ಮಗುಗಾದ್ರೂ ಮನೆ ಹೊಸ್ಲು ದಾಟ್ತಿದ್ದ ಹಾಗೆ ಹೊಸ ಬದುಕು ಶುರುವಾಗತ್ತೆ. ಈ ಮನೆಗಿಂತ ಒಳ್ಳೆ ಜಾಗ ಯಾವ್ದಿರುತ್ತಣ್ಣ? ಇವಳು
ಇಲ್ಲೇ ಹುಟ್ಟಿದ್ಲು, ಇಲ್ಲೇ ಬೆಳೆದ್ಲು, ಇಲ್ಲೇ ಇವಳ ಮದ್ವೆನೂ ಆಗ್ಬೇಕಣ್ಣ. ನಮ್ಮ ಶೈಲಾಗೆ ಗಂಡನ ಮನೆಗೆ ಹೋಗಿದ್ರು ತವ್ರ ಮನೆ ಮಮಕರ ಬಿಟ್ಟಿಲ್ಲ ನೋಡು. ಅವಳು ಈ ಮನೆ ಲಕ್ಷ್ಮಿ. ಇಲ್ಲಿ ನೋಡಿ ಪುರೋಹಿತ್ರೆ, ಕಲ್ಯಾಣ ಕನ್ಯಾದಾನ ಗೃಹ ಚಿಂತಾಮಣಿನೇ ಅಂತ ಬರೀರಿ. ಏನಮ್ಮ, ಸರಿನಾ? ಮದ್ವೆನ ಭರ್ಜರಿಯಾಗಿ ಮಾಡೋಣ. ಕ್ರೋಧಿನಾಮ ಸಂವತ್ಸರದ ವೈಶಾಖ ಶುದ್ಧ ಪಂಚಮಿ ದಿನದಂದು ಶನಿವಾರ ಬೆಳಗ್ಗೆ 8 ಗಂಟೆಗೆ ವೆಂಕಟೇಶ್ ಮತ್ತು ಶೈಲಾರವರ ಏಕೈಕ ಸುಪುತ್ರನಾದ ಚೈತನ್ಯಗೂ ಸದಾನಂದ ಮತ್ತು ಮೀನಮ್ಮನವರ ಏಕೈಕ ಸುಪುತ್ರಿಯಾದ ಮಾನಸರವರಿಗೂ ಸುಮುಹೂರ್ತ ನಡೆಯುತ್ತದೆ. ಶುಕ್ಲಾಂ ವರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಃಶುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧತ್ ಭವತುನೇ ಸದಾ. ಎಲ್ಲ ನಲ್ಲದೆ ನಡ್ಕೊಂಡು ಪುಡಿಂಗಮ್ಮ ಪುಡಿಂಗದು ಪುಡಿಂಗ ಪುಡಿಂಗ ತಮಾನಂ ಭವತಿ ಸ್ಥಾಯೋದ್ವೇದ ಆಯುತ್ರ ಆಯುಚ್ಛೇಮೇಂದ್ರವೇ ಪ್ರತಿದಿಷ್ಟಯಿ. ಸರ್ವೇ ಜನ ಸುಖಿನೋ ಭವಂತು. ಓಂ ನಮಃ ಶಿವಾಯ ನಮೋ ನಮಃ. ಲೋ ಕೃಷ್ಣ, ನೀನು ಅವನು ಹೋಗಿ ಮೊದಲ ಪತ್ರಿಕೆ ಎಣ್ಣೆ ಕೊಟ್ಟು ಬನ್ನಿ. ಸರಿ ಅಣ್ಣ. ಹೊರಡಿ. ಶಿವಾಯ ನಮಃ. ಏನಾಯ್ತು ಈ ತರ ನಿಂತಿದ್ದೀರಾ? ಇವತ್ತೊಂದು ಪಂಚಾಯಿತಿ ಇದೆ. ತೀರ್ಪು ಹೇಳುವಾಗ ನನ್ನ ಅರ್ಧ ಮೆದುಳು ಮಾತ್ರ ಕೆಲಸ ಮಾಡುತ್ತೆ. ನಿಂದ್ ಯಾವಾಗ್ಲೂ ಅರ್ಧ ಮೆದ್ಲೆ ಕೆಲ್ಸ ಮಾಡೋದು. ಹೋಗು ಪಂಚಾಯ್ತಿ ಮಾಡು. ಇವಳನ್ನ ಮದುವೆ ಆಗ್ಬೇಡ ಅಂತ ನಮ್ಮಪ್ಪ ಮೊದ್ಲೇನೆ ಹೇಳಿದ್ದ. ಏನ್ ಮಾಡೋದು, ಅನುಭವಿಸ್ತಾ ಇದ್ದೀನಿ. ಹಣೆ ಬರಹ. ಏನ್ರಯ್ಯ, ಏನ್ ನಿಮ್ ಕತೆ? ಅಯ್ಯೋ, ಆ ಕೋಳಿ ನಂದು. ಇಲ್ಲಯ್ಯ, ಆ ಕೋಳಿ ನಂದು. ಅವ್ನ್ ಸುಳ್ಳು ಹೇಳ್ತಿದ್ದಾನೆ. ಇಲ್ಲಯ್ಯ, ಅವ್ನು ಸುಳ್ಳು ಹೇಳ್ತವನೆ. ನಮ್ ತಾಯಣೆ, ಆ ಕೋಳಿ ನಂದೇ ಕಣಯ್ಯ. ನೋಡಿ ಅಣ್ಣ, ಈ ಮೊಟ್ಟೆನೆ ಸಾಕ್ಷಿ. ಆ ಕೋಳಿ ಮೊಟ್ಟೆ ತೋರ್ಸು. ಸೈಜು ಕೋಳಿ ಬಗ್ಗೆ ಗೊತ್ತೇನ್ರ ನಿಮ್ಗೆ? ಕೋಳಿ ನಿಮ್ ಮನೇಲಿದ್ರೆ ನಿಮ್ ಕೋಳಿ, ಅವನ್ ಮನೇಲಿದ್ರೆ ಅವನ್ ಕೋಳಿ, ನನ್ ಮನೇಲಿದ್ರೆ ಸಂಜೆ ಕೋಳಿ ಸಾರು. ಅಯ್ಯ, ಬೇಕಾದ್ರೆ ಆ ಮೊಟ್ಟೆಗೊಂದು DNA ಪರೀಕ್ಷೆ ಮಾಡಿಸಿ, ಅದ್ ನಂದೇ ಅಂತ ಹೇಳುತ್ತೆ. ನಾನೇನೋ ಪರೀಕ್ಷೆ ಮಾಡ್ಸೋದು? ನನ್ ತೀರ್ಪಿನ ಮೇಲೆ ನೀನ್ ನಂಬಿಕೆ ಇಲ್ವಾ, ಅಥವಾ ನನ್ನ ಮೇಲೆ ನಂಬಿಕೆ ಇಲ್ವಾ? ಇನ್ನೋಸೆಂಟ್ ವಿಲೇಜರ್ಸ್, ಇನ್ನೊಂದ್ಸಲ ನನಗೆ ಓಟ್ ಹಾಕಿದ್ರೆ 5 ವರ್ಷದ ತನಕ ನನಗೆ ಹೊಡೆಯೋದಕ್ಕೆ ಡೈಲಾಗೇ ಇಲ್ಲ. ಹೊಡಿ ಹೊಡಿ ಹಕ್ ಹಕ್ ಹಕ್. ಏನಪ್ಪ? ಸದಣ್ಣ, ಬಾ ಬಾ ಬಾ, ಕೂತ್ಕೋ, ಕೂತ್ಕೊಳ್ಳೋಣ. ಕೂತ್ಕೊಂಡೆ. ಮಗಳು ಮದ್ವೆ ಇದೆ, ನೀನು ಮನೆಯವರೆಲ್ಲ ತಪ್ಪದೇನೆ ಬರ್ಬೇಕು. ಏನ್ ಸದಣ್ಣ, ಮಗಳು ಮದ್ವೆ ಅದ್ದೂರಿಯಾಗಿ ಮಾಡ್ತಿದ್ಯಂತೆ? ಅಳಿಯ ಏನ್ ಮಾಡ್ಕೊಂಡಿದ್ದಾರೆ? ಬೆಂಗಳೂರಲ್ಲಿ ಸಾಫ್ಟ್ವೇರ್ ಕೆಲ್ಸ. ಅಬ್ಬಾ, ತಿಂಗಳಿಗೆ 2 ಲಕ್ಷ ಸಂಬಳ. ಆಹಾ. ಮದ್ವೆ ಆದ್ಮೇಲೆ ಹಾ. ನನ್ನ ಮಗಳನ್ ಕರ್ಕೊಂಡು ಅಮೇರಿಕಾಗೆ. ಓ, ಇಂತ ಅಳಿಮಯ್ಯನ್ ಎಲ್ಲಣ್ಣ ಹಿಡ್ದೆ? ನನ್ನ ಸೋದರಳಿಯ ತಂಗಿ ಮಗನೇ. ಅವನಿಗೆ ಅವನ ಊರಲ್ಲಿ 40 ಎಕರೆ ಜಮೀನಿದೆ. ಏನ್ ಹೇಳೋಣ, ನಮ್ಮ ಹುಡುಗಿ ಅದೃಷ್ಟವಂತೆ ಅಲ್ವಾ? ನೋಡು, ಆಮೇಲೆ ಪಂಚಾಯತಿ ಕೆಲ್ಸ ಇದೆ ಅಂತ ಪಂಚಾಯತಿ ಹಿಡ್ದೇನೆ ಎಲ್ರನ್ನೂ ಕರ್ಕೊಂಡು ಮದ್ವೆಗ್ ಬಂದ್ಬಿಡು. Quite excited, sir. Our entire team is working on it. Yes, sir. Just a minute, sir. Just a minute. ಓ ಶಿವಾಜಿ ಮಾವ, ಏನ್ ಮಾಡ್ತಾ ಇದ್ದೀರಾ? ಆಕ್ಚುಲಿ ಕ್ಲೈಂಟ್ ಮೀಟಿಂಗ್ ಅಲ್ಲಿ ಇದೀನಿ. ಎನಿಥಿಂಗ್ ಅರ್ಜೆಂಟ್? ಅಯ್ಯೋ ನಿನ್ ಮೀಟಿಂಗ್ ಇದ್ದಿದ್ದೆ ಬಿಡು, ನನ್ ಮದ್ವೆ ಸೆಟ್ ಆಗಿದೆ. ಅದೇ ಅಪ್ಪ ಹೇಳಿದ್ರು ಕಣ, ಮದ್ವೆ ಫಿಕ್ಸ್ ಆಗಿದೆ ಅಂತ. ಮೊನ್ನೆ ತಾನೆ. ನೀನೇನಾದ್ರೂ ಒಂದ್ ಮಾಡಿ. ನಾನ್ ಕ್ಲೈಂಟ್ ಮೀಟಿಂಗ್ ಅಲ್ಲಿ ಇದೀನೋ. ಐ ಗೆಟ್ ಬ್ಯಾಕ್ ಟು ಯು. ಬೈ ಕಣ. ಯಾವಾಗ್ಲೂ ಬಿಸಿನೇ. ಅಣ್ಣ, ನನ್ ಮಗಳಿಗೆ ಸಾಫ್ಟ್ವೇರ್ ಗಂಡು ಹೆಂಗಣ ತರ್ತೀಯಾ? ಛೇ, ನಿನಗೊಬ್ಬನಿಗೆ ಯಾಕೋ? ಊರ್ನಲ್ಲಿರೋ ಎಲ್ರಿಗೂ ಸಾಫ್ಟ್ವೇರ್ ಅಳಿನ ತರ್ತೀನಿ. ನೀನ್ ಬಾಯಿಗ ನಡಿಯಣ್ಣ. ಲೇ ಬಾಮೈದ, ಬಾವಾ ಬಾಮೈದ, ಬಾವಾ, ನನ್ನ ಮಗಳ ಮದ್ವೆ ನೀನ್ ತಪ್ಪದೆ ಬರ್ಬೇಕು. ಬರ್ತೀನಿ ಬಾವಾ. ಮಗನ್ಗೆ ಹೆಸರು ಇಡ್ತಾ ಇದೀನಿ. 2 ಮರಿ ಹೊಡೆದಿದ್ದೀನಿ. ಕೂತ್ಕೊಂಬಾವ, ತಿನ್ಕೊಂಡು ಹೋಗು. ನನಗ್ ಟೈಮ್ ಎಲ್ಲಿದೆ? ಇನ್ನು ಕಾರ್ಡ್ನೆಲ್ಲ ಹಂಚ್ಬೇಕು. ನಾನ್ ಹೋಗ್ತೀನಿ. ಏನಪ್ಪಾ, ಮಗಿಗೆ ನೀವೇ ಹೆಸರಿಡ್ಬೇಕು. ನಾನಾ? ಹೌದಣ್ಣ, ನೀನೇ ಇಡು. ನಮ್ಮ ಊರಿಗೆ ಸಾಫ್ಟ್ವೇರ್ ಅಳಿಯನ್ ತರಿಸಿರೋದು ನೀನೇ ಅಲ್ವಾ? ನೀನೇ ಹೆಸರಿಡು. ಒರಾಕಲ್, ಒರಾಕಲ್, ಒರಾಕಲ್. ಚೆನ್ನಾಗಿ ನೋಡ್ಕೊಳಮ್ಮ, ಒಳ್ಳೆ ಹೆಸರು ಇಟ್ಟಿದ್ದೀನಿ. ಬರ. ಲೇ, ಇದೇನ್ ಹೆಸರು? ಸುಮ್ನಿರು. ಇದ್ರಲ್ಲೇನಿದೆ? ಇವಾಗೆಲ್ಲ ಹೆಣ್ಮಕ್ಳಿಗೂ ರಾಜಶೇಖರ್ ರೆಡ್ಡಿ ಅಂತ ಹೆಸರಿಡ್ತಿದ್ದಾರೆ, ಅದ್ ಗೊತ್ತಾ? ನಡೀರೋ. ಏನಿದು
ದಾರಿ ಮಧ್ಯೆ ಆಟ ಆಡ್ಕೊಂಡು ಕಂಪ್ಯೂಟರ್ ಗೇಮ್ಸ್ ಆಡ್ರು ಹೆಮ್ಮೆ ಪಡ್ತಾರೆ. ಲೇ ದೊಡ್ಡವನಾದ್ಮೇಲೆ ಏನಾಗ್ತೀಯೋ? ಆಟೋ ಡ್ರೈವರ್. ಆಟೋ ಓಡಿಸ್ತೀಯಾ? ಏ ರಮಣ, ನನ್ ಮಗಂಗ್ ಯಾಕೆ ಹೊಡಿತಾ ಇದ್ಯಾ? ಏನ್ ಬೆಳೆಸಿದ್ಯಮ್ಮ? ದೊಡ್ಡವನಾದ್ಮೇಲೆ ಏನಾಗ್ತೀಯ ಅಂತ ಕೇಳಿದ್ರೆ ಆಟೋ ಓಡಿಸ್ತೀನಿ ಅಂತಾನೆ. ನಾನ್ ಏನ್ ಮಾಡು ಅಂತ್ಯಾ? ಮಕ್ಳ ಜೊತೆ ಸರಿ ಹಾಳಾದ. ಲೇ ಇನ್ನೊಂದು ಸಲ ಗೋಲಿ ಆಡೋದನ್ನ ನೋಡಿದ್ರೆ ನಿನ್ 2 ಗೋಲಿಗಳನ್ನ ಉದುರಿಸ್ಬಿಡ್ತೀನಿ. ಹುಷಾರ್. ಸಾಫ್ಟ್ವೇರ್ ಇಂಜಿನಿಯರ್. ಅದು